ಶಬರಿಮಲೆ. ಅಯ್ಯಪ್ಪ ಸ್ವಾಮಿಯು ಭಕ್ತರ ಕಷ್ಟಗಳನ್ನ ನೀಗಿಸಲು ಬಂದು ನೆಲೆಸಿದ ಬೆಟ್ಟವೇ ಶಬರಿಮಲೆ. ಅಷ್ಟಕ್ಕೂ ಈ ಬೆಟ್ಟಕ್ಕೆ ಯಾಕೆ ಶಬರಿಮಲೆ ಅಂತ ಹೆಸರು ಬಂತು ಅಂದ್ರೆ, ಹಿಂದೆ ಈ ಬೆಟ್ಟದಲ್ಲಿ ಶಬರಿಯು ಶ್ರೀರಾಮನ ಆಗಮನವನ್ನ ಬಯಸಿ ಅವನ ಬರುವಿಕೆಗೋಸ್ಕರ ಜೀವನವಿಡೀ ಕಾದು ಕುಳಿತಿದ್ದಳು. ಹಾಗಾಗಿ ಶಬರಿಯು ವಾಸವಿದ್ದ ಆ ಬೆಟ್ಟವನ್ನ ಶಬರಿಮಲೆ ಅಂತ ಕರೀತಾರೆ. ಮತ್ತೆ ಇತ್ತೀಚೆಗೆ ಸಾಕಷ್ಟು ಜನ ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳು ಕೇವಲ 5 ದಿನಗಳವರೆಗೆ, 10 ದಿನಗಳವರೆಗೆ, 11 ದಿನಗಳವರೆಗೆ ಮಾತ್ರ ಮಾಲೆಯನ್ನು ಧರಿಸಿ ಅಯ್ಯಪ್ಪ ಸ್ವಾಮಿಯ ವ್ರತವನ್ನ ಮಾಡ್ತಾರೆ. ಆದ್ರೆ 41 ದಿನಗಳವರೆಗೆ ಮಾಲೆಯನ್ನು ಧರಿಸಿ ವ್ರತವನ್ನ ಮಾಡಬೇಕು. ಇದಕ್ಕೆ ಬಲವಾದಂತ ಕಾರಣ ಕೂಡ ಇದೆ. ಅದೇನಂದ್ರೆ, ಒಂದೊಮ್ಮೆ ಅಯ್ಯಪ್ಪ ಸ್ವಾಮಿ ಶನಿ ಮಹಾತ್ಮನಿಗೆ, ನೀನು ನನ್ನ ಭಕ್ತರಿಗೆ ಕಷ್ಟ ಕೊಡಬೇಡ, ಅವರನ್ನ ಕಾಡಬೇಡ ಎಂದು ಹೇಳುತ್ತಾರೆ. ಆಗ ಶನಿ ಮಹಾತ್ಮನು, ನಾನು ದೇವಾನು ದೇವತೆಗಳನ್ನೇ ಬಿಟ್ಟಿಲ್ಲ, ನನ್ನ ದೃಷ್ಟಿಗೆ ಬೀಳದವರೇ ಇಲ್ಲ.